ಜಲಾಗ್ರಹ ಅಂತ ಏನೋ ಒಂದು ವೇದಿಕೆ ಸೃಷ್ಟಿ ಮಾಡಿ ಅದಕ್ಕೆ ಅಧ್ಯಕ್ಷತೆ ಗೋಪಾಲ್ ಗೌಡರು ಸಾಹೇಬರನ್ನು ಮಾಡಿಸಿದ್ದೀರಾ. ಭಾಳ ಖುಷಿ ಆಗ್ತಾ ಇದೆ. ಅದರ ಜೊತೆ ಈ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ, ವೇದಿಕೆ ಮುಂದೆ ಇರುವ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತೇವೆ. ಈಗಾಗಲೇ ಎಲ್ಲರೂ ಬಂದು ಶುದ್ಧ ಕುಡಿಯುವ ನೀರಿಗೆ ಬೇಕು, ಹೋರಾಟ ಮಾಡಬೇಕು ಅಂತ ಎಲ್ಲರೂ ಮಾತಾಡಿದ್ದಾರೆ. ಇದರ ಬಗ್ಗೆ KV ಶಂಕರಣ್ಣ ಅವರು ಒಂದು ಮಾತು ಹೇಳಿದರು, ಆಗ್ರಹ ಮಾಡಬೇಕು, ನೀನು ಜೋರಾಗಿ ಮಾಡಬೇಕು ಅಂತ. ಯಾವಾಗ ಟೈಮ್ ಬೇಕೋ ಆವಾಗ ಜೋರು ಮಾಡೋಣ, ಯಾವಾಗ ಸೌಮ್ಯವಾಗಿ ಹೋಗಿ ಕೆಲಸ ಮುಗಿಸ್ಕೋಬೇಕು ಆ ಕೆಲಸ ಮುಗಿಸೋಣ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಾರ್ಲಿಮೆಂಟಲ್ಲಿ ನಾನು ಈ ಕುಡಿಯುವ ನೀರು ಬಗ್ಗೆ ಮಾತಾಡಿದಾಗ ಏನು ಸಂಪಂಗೇಣ್ಣ ಅವ್ರು ಹೇಳಿದ್ರು, ಇಡೀ ದೇಶ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಅದಾದ ಮೇಲೆ ಸುಮಾರು 30 ವರ್ಷ ಬಂಗಾರ ಕೊಟ್ಟು ಈ ದೇಶವನ್ನು ಎಕಾನಮಿಯನ್ನು ಮುಂದೆ ನಡೆಸಿರೋದು ಕೋಲಾರ ಜಿಲ್ಲೆ. ಆದರೆ ಇವಾಗ ನಾವು ಅದೆಲ್ಲ ಆದಮೇಲೆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದ್ದೀವಿ ಅಂತ ಒಂದು ಮಾತು ಎತ್ತಿದ್ದೆ, ಒಂದು ಡಿಬೇಟಲ್ಲಿ. ಅದಾವಾಗ ಅಷ್ಟು ಜನ TDP MP ಗಳು ಬಂದು ನನಗೆ ಕೇಳಿದರು, ಮಾತು ಎತ್ತಿದ್ರೆ ನೀನು ಕೃಷ್ಣಾ ನದಿ ನೀರು ಬೇಕು ಅಂತ ಎಲ್ಲ ಮೀಟಿಂಗಲ್ಲೂ ಹೇಳ್ತೀಯ, ಯಾಕೆ ಅಂದೆ. ಆವಾಗ ಎಕ್ಸ್ಪ್ಲೇನ್ ಮಾಡಿದೆ, KC ವ್ಯಾಲಿ ಬಗ್ಗೆ ಮೇಲೆ HN ವ್ಯಾಲಿ ಬಗ್ಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಇಂತಹ ನಮ್ಮ ಪರಿಸ್ಥಿತಿ ಇದೆ, ಅದಕ್ಕೆ ದಯವಿಟ್ಟು ನೀವು ನಮಗೆ ಕುಡಿಯೋ ನೀರು ಕೃಷ್ಣಾ ನದಿ ಪಾಲು ಕೊಡಬೇಕು ಅಂತ ಹೇಳಿದೆ. ಅವರು ಆಯ್ತಪ್ಪ, ನೀವು ಏನು ಒಂದ್ಸತಿ ಮುಖ್ಯಮಂತ್ರಿ ಮಾತಾಡಿದ್ರು ಅದರ ಬಗ್ಗೆ ಇನ್ನು ಮುಂದೆ ತಗೊಂಡೋಗಿ ಅಂತ ಹೇಳಿದಾಗ, ಕೃಷ್ಣಾ ನದಿ ಬಂದಾಗ ಮತ್ತೆ ಟ್ರಿಬ್ಯುನಲ್ ಅಂತ ಬರುತ್ತೆ ಅಂತ ಒಂದು ಯೋಚನೆ ನನಗಿತ್ತು. ಅದನ್ನು ಬಿಟ್ಟು ಇನ್ನೂ ಒಂದು ಸ್ಕೀಮ್ ನಡೀತಾ ಇದೆ. ಇವಾಗ ಏನು ಆಂಧ್ರಾಗೆ ಕುಪ್ಪಂಗೆ ಬಂದಿದೆ ನೀರು, ಇರಿಗೇಷನ್ ಪ್ರಾಜೆಕ್ಟ್ಸ್ ಆದರೂ ಆಗಲಿ, ಕುಡಿಯೋ ನೀರು ರೂರಲ್ ವಾಟರ್ ಸಪ್ಲೈಗೆ, ಅದನ್ನು HNSS ಅಂತ ಒಂದು ಸ್ಕೀಮ್ ನಡೀತಾ ಇದೆ. ಅಲ್ಲಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಅದು ಆಂಜನೇಯ ರೆಡ್ಡಿ ಅವ್ರಿಗೂ ಗೊತ್ತು ಅದ್ರ ಬಗ್ಗೆ. ಅದು ಫೇಸ್ 1 ಮುಗಿದಿದೆ, ಫೇಸ್ 2 ಮಾಡ್ತಾ ಇದ್ದಾರೆ ಚಿತ್ತೂರು ಡಿಸ್ಟ್ರಿಕ್ಟ್ಗೆ, ಇರಿಗೇಷನ್ಗೆ ಮತ್ತು ಟ್ಯಾಂಕ್ಗಳು ತುಂಬಿಸೋಕ್ಕೆ. ಇದನ್ನು ಏನು ಚಿಂತಾಮಣಿಯಲ್ಲಿ ಒಂದು ಮೀಟಿಂಗ್ ಆಯಿತು, ಪವನ್ ಕಲ್ಯಾಣ್ ಅವ್ರ ಮೀಟಿಂಗಲ್ಲಿ, ಅವತ್ತು ಅವ್ರಿಗೆ ಪ್ರಸ್ತಾಪ ಮಾಡಿದೆ HNSS ಬಗ್ಗೆ, ಅಲ್ಲಿಂದ ನಮಗೆ ದಯವಿಟ್ಟು ನೀರು ಕೊಡಬೇಕು ಅಂತ. ನಾನು ಕೊಟ್ಟಿದ್ದು ಬರೀ 2 ಪಾಯಿಂಟ್ ಅಷ್ಟೇ, ಈ ಪ್ರಾಜೆಕ್ಟ್ ಆಗ್ತದೆ, ಇಲ್ಲಿಂದ ನಮ್ಗೆ ನೀರು ಕೊಡಬೇಕು ನೀವು ಅಂತ. ಅವ್ರೇನು ಹೇಳಿದ್ರು ಅಂದರೆ, ಒಂದು ಡ್ರಾಫ್ಟ್ ಕಾಪಿ ಮಾಡಿಕೊಂಡು ದಯವಿಟ್ಟು ನನ್ನ ಹತ್ರ ಬಾ, ನಿನ್ನ ಜೊತೆ ಕೂತ್ಕೊಂಡು ನಾನು ಮಾತಾಡಿ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಏನಂದರೆ, ಮಳೆಗಾಲದಲ್ಲಿ ಸುಮಾರು 63 TMC ಕೃಷ್ಣಾ ನದಿಯಿಂದ ತಗೊಂಡು ಈ ನಮ್ಮ ಚಿತ್ತೂರು ಡಿಸ್ಟ್ರಿಕ್ಟ್ವರೆಗೂ ಎಕ್ಸೆಸ್ ಏನು ವಾಟರ್ ಸಪ್ಲೈ ಮಳೆ ಬಿದ್ದ ಮೇಲೆ ಎಕ್ಸೆಸ್ ಆಗಿ ಏನು ಓವರ್ಫ್ಲೋ ಆಗುತ್ತೋ ಅದರಲ್ಲಿ ಯೂಸ್ ಮಾಡ್ತಾರೆ ಅದನ್ನು, ಈ HNSS ಪ್ರಾಜೆಕ್ಟಲ್ಲಿ. ಅದರಲ್ಲಿ ನನಗೆ 20 TMC ನೀರು ಕೊಡಿ ಅಂತ ಕೇಳಿದ್ದೀನಿ ನಮ್ಮ ಜಿಲ್ಲೆಗೆ. 20 TMC ಕೊಟ್ಟರೆ ನಮ್ಮ ಕೆರೆಗಳಿಗೆ ತುಂಬುತ್ತೆ ಸದ್ಯಕ್ಕೆ. ಅವ್ರು 20 TMC ಕೊಡಬೇಕು ಅಂತ ಏನು ನಾನು ಕೇಳ್ತೀನೋ, ಅವರು 5 ಕೊಡ್ಬೋದು, 10 ಕೊಡ್ಬೋದು, ಎಲ್ಲೋ ಒಂದು ಕಡೆ ಚಾಲನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾನು ಈ ಕೆಲಸ ಮಾಡಿದೆ. ಪವನ್ ಕಲ್ಯಾಣ ಸಾಹೇಬರು ಅವತ್ತು ಏನು ಇದು ಉಪಮುಖ್ಯಮಂತ್ರಿಗಳು ಅವತ್ತು ಬಂದೆ ಅಂತ ಹೇಳಿದಾಗ, ಇಲ್ಲಿಂದ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಕಳಿಸಿದ್ದೆ. ಅಲ್ಲಿರೋ ಮದನಪಲ್ಲಿ MLA ಅವ್ರ ಜೊತೆ ಮಾತಾಡಿ ಒಂದು ಡ್ರಾಫ್ಟ್ ರಿಪೋರ್ಟ್ ಸುಮಾರು ಇನ್ನೊಂದು 15-20 ದಿನದಲ್ಲಿ ಮಾಡಿಕೊಡ್ತಾರೆ. ಅದನ್ನು ಏನು ಈ ಬಜೆಟ್ ಸೆಷನ್ ಆದಮೇಲೆ ಒಂದ್ಸತಿ ಹೋಗಿ ಪವನ್ ಕಲ್ಯಾಣ್ ಅವ್ರು ಮಾತಾಡಿದ್ರೆ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಮಾಡೋ ಜವಾಬ್ದಾರಿ ಅವ್ರಿಗೆ ಬಿಟ್ಕೊಡ್ತೀವಿ. ಅದ್ರ ಜೊತೆ ಏನು ಈ MP ಗಳು TDP MP ಇವರೆಲ್ಲ ಗಲಾಟೆ ಮಾಡಿದ್ರು ನನ್ನ ಮೇಲೆ, ಮಾತೆತ್ತಿದ್ರೆ ನೀರು ಅಂತ. ಅವ್ರನ್ನೂ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡಿ, ಪಾರ್ಲಿಮೆಂಟ್ ಆದಮೇಲೆ ಪಾರ್ಲಿಮೆಂಟಲ್ಲಿ ನಡೀತಾ ಇರುವಾಗ
ಕೊನೆಗೆ ಎಕ್ಸೆಸ್ ವಾಟರ್ ಏನು ಬೇಕೋ ಅದನ್ನು ತಗೊಳ್ಳಿ, ನೀವು ಬೇಕಾದರೆ ಅದು ನಮ್ದು ಇದಿಲ್ಲ ಅಂತ ಹೇಳಿದ ಮೇಲೆ ಅಲ್ಲೂ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಸೈನ್ ಬಂದಿದೆ. ಅದರಿಂದ HNSS ಒಂದು ಮಟ್ಟದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಎರಡನೇದು ಟರ್ಷರಿ ಟ್ರೀಟ್ಮೆಂಟ್ ಏನು ನಡೆಯುತ್ತೋ ಅದು ಏನು ಆಂಜನೇಯ ರೆಡ್ಡಿ ಅವ್ರು ಹೇಳಿದ್ರು, ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಫಂಡ್ಸ್ ಕೊಟ್ಟು ಮಾಡಿಕೊಡ್ವಿ ಅಂತ ಹೇಳೋದು, ಅದು ಸೆಕೆಂಡ್ ಆದ್ಯತೆ ನಮ್ಮದು. ಅದ್ರ ಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ನಿಮಗೆಲ್ಲ ಗೊತ್ತು ಏನಾಗಿದೆ ಅಂತ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾನೇನು ಜಾಸ್ತಿ ಮಾತಾಡಿದೆ, ಎಲ್ಲರೂ ಮಾತಾಡಿದ್ದಾರೆ ಆಲ್ರೆಡಿ. ಇಂಥ ವಿಚಾರದಲ್ಲಿ ಈ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಎಲ್ಲೋ ಒಂದು ಕಡೆ ಇನ್ನೊಂದು 2-3 ತಿಂಗಳಲ್ಲಿ ಏನೋ ಒಂದು ಪಾಸಿಟಿವ್ ಸಿಗುತ್ತೆ, ಒಂದು ಸೈನ್ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಆಂಜನೇಯ ರೆಡ್ಡಿ ಅವ್ರಿಗೆ ಹೇಳಿದ್ದೆ ಹೋದ ಸತಿ ಒಂದು 15 ದಿನ ಹಿಂದೆ, ದಯವಿಟ್ಟು ಸ್ವಲ್ಪ ಎಲ್ಲ ಪೇಪರ್ಸ್ ಕೊಡಿ ನಮಗೆ ಅಂತ. ಆದರೆ ಅಷ್ಟೊತ್ತಿಗೆ 17ನೇ ತಾರೀಕು ಇವತ್ತಿಗೆ ಡೇಟ್ ಫಿಕ್ಸ್ ಮಾಡಿದ್ರು ಈ ಮೀಟಿಂಗ್ಗೆ. ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ದು ಯಾವಾಗಲಾದರೂ ಅವ್ರಿಗೆ ಹೇಳಿದ್ದೀನಿ, ನಾನೇ ಬರ್ತೀನಿ, ಇಲ್ಲ ನೀವೇ ಬನ್ನಿ, ಸ್ವಲ್ಪ ಪೇಪರ್ಸ್ ಕೊಡಿ. ಏನು ಈ ಬಜೆಟ್ ಸೆಷನ್ನಲ್ಲಿ ನಡೆಯುತ್ತೋ ಆವಾಗ ವಾಟರ್ ಸಪ್ಲೈ ಮಿನಿಸ್ಟ್ರಿಗೆ ನಮ್ಮ ಸೋಮಣ್ಣ ಸಾಹೇಬ್ರ ಮುಖಾಂತರನೇ ಕರ್ಕೊಂಡೋಗಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಇಂತಹ ಒಂದು ವಿಚಾರಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ನೀವು ಏನು ಇವಾಗ ಮುನ್ಸ್ವಾಮಣ್ಣ ಅವ್ರು ಹೇಳಿದ್ರು, ಕಾಂಗ್ರೆಸ್ ಅವರಾದರೂ ಆಗಲಿ, BJP JDS ಯಾರಾದರೂ ಆಗಲಿ, ಓಟ್ ಕೇಳೋದು ಆವಾಗ ನಾವು ಹೋಗಿ ಕೇಳ್ಕೊಳ್ತೀವಿ. ಆದರೆ ಇವಾಗ ಈ ಪರಿಸ್ಥಿತಿ ಏನಾಗಿದೆ, ನೀರು ಕೇಳ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದವರು ಬಿಟ್ಟು ಜನಕ್ಕೆ ನೀರು ಕೊಡಬೇಕು. ಯುವಕರಿಗೆ ನೋಡಿ, ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ, ಯುವಕರು ಕಾಲೇಜಿಂದ ಬಂದು ಕೂತ್ಕೊಂಡಿದ್ದಾರೆ. ಅವರು ಅರಿವು ಮೂಡಿಸ್ಬೇಕಾಗುತ್ತೆ. ಮೋಸ್ಟ್ಲಿ ಕಾಲೇಜಸ್ಗೆ ಹೋಗಿ ನಾವು ಪ್ರಿನ್ಸಿಪಲ್ ಆದರೂ ಆಗಲಿ, ಇವ್ರನ್ನಾದ್ರೂ ಆಗಲಿ ಹೋಗಿ ಅರಿವು ಮೂಡಿಸಿದ್ರೆ ಅವರು ಎಲ್ಲೋ ಒಂದು ಯುವ ಶಕ್ತಿ ಮುಂದೆ ಬಂದರೆ ಅದೊಂದು ದೊಡ್ಡ ಸಂದೇಶ ಕೊಡುತ್ತೆ ಈ ಸರ್ಕಾರಕ್ಕೆ ಅಂತ ಹೇಳ್ತೇನೆ. ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ಮುಂದೆ ಏನು ನಿರ್ಧಾರ ತಗೊಳ್ತಾರೋ ಅಣ್ಣವರು, ಗೋಪಾಲ್ ಅಣ್ಣವರು, ಅದಕ್ಕೆ ಎಲ್ಲರೂ ಸಿದ್ಧವಾಗಿರ್ರಿ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.